ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಚಾನಲಲ್ಲಿ ಇದೇ ಬಟ್ಟೆಯಲ್ಲಿ ಒಂದು ಲೆಹೆಂಗಾವನ್ನು, ಪ್ಲೇಟೆಡ್ ಲೆಹೆಂಗಾವನ್ನು ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡಿ ತೋರಿಸಿನಿ. ಈ ರೀತಿ ಪ್ಲೇಟೆಡ್ ಲೆಹೆಂಗಾವನ್ನು ನೀವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಬೇಕು ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಮತ್ತು ಹಿಂದಿಯಲ್ಲಿ ಬೇಕಂದ್ರೂ ನೀವು ನೋಡ್ಬೋದು. ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಅದ್ರ ಮೇಲೆ ಹೆಲ್ಟರ್ ನೆಕ್ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಾಕ್ತೀನಿ. ಅದಕ್ಕೋಸ್ಕರ ಮೊದಲಿಗೆ ಲೈನಿಂಗ್ ಬಟ್ಟೆಯ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಾನು ಲೈನಿಂಗ್ ಬಟ್ಟೆಯನ್ನು ಮೊದಲಿಗೆ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಬಟ್ಟೆಯನ್ನು ಈಗ ನಾನು 6 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿನಿ. 4 ಲೇಯರ್ಸಲ್ಲಿ 6 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿನಿ. ಮತ್ತು ಬ್ಲೌಸ್ನ ಉದ್ದವನ್ನು 10.5 ಇಂಚ್ ರೆಡಿ ಮಾಡಬೇಕು. 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. 12 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ನ ಉದ್ದವನ್ನು 4 ಇಂಚ್ಗೆ ಮತ್ತು ಇಲ್ಲಿ ಚೆಸ್ಟ್ ಸೈಜ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಸೈಜ್ 5 ಇಂಚು ಮತ್ತು 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ನೀವು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಚೆಸ್ಟ್ ಸೈಜ್ ಎಷ್ಟೈತಲ್ಲ ಅದರ 4ನೇ ಭಾಗಕ್ಕೆ ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಇದು ನಾನು ಸ್ಟಿಚ್ ಮಾಡಾಕ್ತಿದ್ದು 2 ವರ್ಷದ ಮಗುವಿಗೆ. ಚೆಸ್ಟ್ ಸೈಜ್ ನಿಮ್ಮ ಮೆಜರ್ಮೆಂಟ್ 6 ಇಂಚ್ಗೆ ಮಾರ್ಕ್ ಮತ್ತು ಲೆಂತ್ ಅನ್ನು ನಾನು ಇಲ್ಲಿ 12 ಇಂಚ್ ಇಟ್ಕೊಂಡಿನಿ. ಈ ರೀತಿ ನಾನು ಈಗ 4 ಲೇಯರ್ಸ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು 2 ಲೇಯರ್ಸ್ ಅದಾವು ಲೈನಿಂಗ್ ಬಟ್ಟೆದ್ದು. ನಾನು ನೆಕ್ ಅಗಲವನ್ನು ನೋಡ್ಬೋದು ನೀವು. 2.5 ಇಂಚ್ ತೊಗೊಂಡಿನಿ. ಅದನ್ನು ಈ ರೀತಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕರ್ವ್ ಮಾಡಿಕೊಂಡು 1 ಇಂಚ್ಗೆ ಮಿಡಲಲ್ಲಿ ಎಳೆಸ್ಕೊಂಡಿನಿ. ಈ ರೀತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಟೋಟಲಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ ಒಟ್ಟಿಗೆ ಕಟ್ ಮಾಡ್ಕೊಂಡಿನಿ. ಈಗ ಮತ್ತೆ ನಾನು ಮೇನ್ ಫ್ಯಾಬ್ರಿಕನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಕೆಳಗಡೆಗೆ ಬಾರ್ಡರ್ ಬರುವಂಗೆ ನಾನು ಫೋಲ್ಡ್ ಮಾಡ್ಕೊಂಡಿನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಿನ್ಸ್ಗಳಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಒಟ್ಟಿಗೆ ಕಟ್ ಮಾಡ್ಕೊಳಾಕ್ತೀನಿ. ಏನು ಡಿಫ್ರೆನ್ಸ್ ಇಲ್ಲ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನೇ ಸೇಮ್ ಕಟ್ ಮಾಡ್ಕೊಂಡಿನಿ. ಈಗ ಒಂದು ಪೀಸನ್ನು ಸಪ್ರೇಟ್ ಮಾಡಿಕೊಂಡು ಇನ್ನು ಒಂದು ಪೀಸಲ್ಲಿ ಫ್ರಂಟ್ ಪಾರ್ಟನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೋತೀನಿ. ಆರ್ಮೋಲ ನೆಕ್ಕ ಎರಡನ್ನೂ ಕೂಡ ಒಟ್ಟಿಗೆ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಎಲ್ಲೆಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿವಲ್ಲ ಅಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ. ಇದರಿಂದ ನಾವು ತಿರುಗಿಸಿ ಹೊಲಿಬೇಕಾದ್ರೆ ಯಾವುದೇ ರೀತಿಯಾದಂತಹ ರಿಂಕಲ್ಸ್ ಬರಲ್ಲ, ನೀಟಾಗಿ ಸ್ಟಿಚ್ ಮಾಡ್ಬೋದು. ಈಗ ನಾನು ಸೀದಾ ಸೈಡಲ್ಲಿ ಈಗ ಟಾಪ್ ಸ್ಟಿಚ್ಚನ್ನು ಹಾಕೋತೀನಿ. ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ನೀಟಾಗಿ ಬೆರಳಿನಿಂದ ಪ್ರೆಸ್ ಮಾಡ್ಕೊರಿ ಎಲ್ಲ ಭಾಗದಲ್ಲೂ ಕೂಡ ಹೊಲಿಗೆ ಹಾಕೋಕ್ಕಿಂತ ಮುಂಚೆ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಈಗ ನಾವು ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿನಿ. ಈಗ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ಎಲ್ಲ ಕಡೆಗೂ ಕೂಡ ನಾನು ಸ್ಟಿಚ್ ಹಾಕ್ಕೊಂಡಿನಿ. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿನಿ ಸೇಮ್ ಅದೇ ರೀತಿಯಲ್ಲಿ ನಾವು ಬ್ಯಾಕ್ ಪಾರ್ಟ್ ಕೂಡ ಸ್ಟಿಚ್ ಮಾಡಬೇಕು. ಒಂದು ಡಿಫ್ರೆನ್ಸ್ ಏನಂದ್ರೆ ಬ್ಯಾಕ್ ಪಾರ್ಟಲ್ಲಿ ನಾವು ಲೈನಿಂಗ್ ಬಟ್ಟೆಯ ಸೆಂಟರಲ್ಲಿ 1-2 ಇಂಚ್ವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಹುಕ್ಕಿಗಾಗಿ ನಾವು ಡ್ರೆಸ್ಗಳಲ್ಲಿ ಯಾವ ರೀತಿ ಸ್ಮಾಲ್ ಕಟ್ಟನ್ನು ಮಾಡ್ತೀವಿ ಹುಕ್ ಬಟನ್ಸ್ಗಾಗಿ ನೋಡ್ತಾ ಇರ್ಬೋದು. ಈ ರೀತಿ ಬ್ಯಾಕ್ ಪಾರ್ಟನ್ನು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಏನೂ ಡಿಫ್ರೆನ್ಸ್ ಇಲ್ಲ, ಅದೊಂದೇ ನಾವು ಹುಕ್ಕಿನ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೋಬೇಕು. ಅದು ವಿಡಿಯೋ ಡಿಲೀಟ್ ಆಗೈತಿ. ಈಗ ನಾವು ಕ್ಯಾನ್ವಾಸ್ ಪಟ್ಟಿಗೆ ಹೆಲ್ಟರ್ ನೆಕ್ಗಾಗಿ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕ್ಯಾನ್ವಾಸ್ ಪಟ್ಟಿಯನ್ನು ನಾನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಮಷಿನ್ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ, ಇನ್ನೊಂದು ಕಡೆಗೆ ಓಪನ್ ಸೈಡ್ ಐತಿ. ಈ ರೀತಿ ಫೋಲ್ಡೆಡ್ ಸೈಡ್ ಕಡೆಯಿಂದನೇ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಮೊದಲಿಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೋತೀನಿ.
ನೆಕ್ಸ್ಟ್ ನಾವೀಗ ಫ್ರಂಟ್ ಪಾರ್ಟ್ ತೊಗೊಂಡು ನೆಕ್ನ ಅಗಲವನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ನೆಕ್ನ ಅಗಲ ಈ ರೀತಿ ಮೆಜರ್ಮೆಂಟ್ ಮಾಡ್ಕೋರಿ. 4 ಇಂಚ್ ಐತಿ. ಎರಡೂ ಕಡೆಗೂ ಕೂಡ 1 ಇಂಚ್ ಎಕ್ಸ್ಟ್ರಾ ಇರಲಿ. ಈಗ ಕೆಳಗಡೆಗೆ 6 ನಂಬರ್ ಏನು ಬಂದಿತ್ತಲ್ಲ ಅಲ್ಲಿ ಫೋಲ್ಡೆಡ್ ಸೈಡ್ ಐತಿ. ಆ ರೀತಿ ಫೋಲ್ಡೆಡ್ ಸೈಡಿಂದನೇ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ಈ ರೀತಿ 6.25 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿನಿ ಒಂದು. ಈಗ ಕ್ಯಾನ್ವಾಸ್ನ ಅಗಲವನ್ನು ನಾನು 2 ಇಂಚ್ ತೊಗೊಳಾಕ್ತೀನಿ. ನೀವು ಬೇಕಿದ್ರೆ 1.5 ಇಂಚ್ ತೊಗೊಂಡ್ರೂ ಕೂಡ ಕರೆಕ್ಟಾಗಿ ಬರ್ತೈತಿ. ಸ್ವಲ್ಪ 2 ಇಂಚ್ ನನಗೆ ಯಾಕೋ ಸ್ಟಿಚ್ ಮಾಡಿದಾದಮೇಲೆ ವಿಡ್ತ್ ಜಾಸ್ತಿ ಅನ್ನಿಸ್ತು. ನೀವು 1.5 ಇಂಚ್ ತೊಗೊಳ್ರಿ ಸಾಕು. ದೊಡ್ಡವ್ರಿಗಾದ್ರೆ ಸ್ವಲ್ಪ ಜಾಸ್ತಿ ಇಡಬೇಕಾಗ್ತೈತಿ ಬೆಲ್ಟ್ನ ಅಗಲ. ಈ ರೀತಿ ಸೈಡಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಸ್ವಲ್ಪ ಕರ್ವ್ ಶೇಪಲ್ಲಿ ತೊಗೊಂಡಿನಿ ಅಂಥೇಳಿ. ಈ ರೀತಿ ಕರ್ವ್ ಶೇಪಲ್ಲಿ ತೊಗೊಂಡು ನಮ್ಮದು ಮಾರ್ಕಿಂಗ್ 6 ಇಂಚ್ ಎಲ್ಲ ಐತಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಕರ್ವ್ ಆಗಿ ಡಿಸೈನ್ ತೊಗೋರಿ. 6 ಇಂಚ್ ಮಾರ್ಕ್ ಬಂದೈತಲ್ಲ ಅಲ್ಲಿ ನಾನು ಈ ರೀತಿ ಸ್ವಲ್ಪ ಡಿಸೈನ್ ತೊಗೊಂಡಿನಿ. ಸ್ವಲ್ಪ ರೌಂಡ್ ಶೇಪಲ್ಲಿ ಬರಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡ್ಕೊರಿ. ಎಲ್ಲಿನೂ ಹೆಚ್ಚು ಕಡಿಮೆ ಬರಬಾರ್ದು. ನೀವು 2 ಇಂಚಿನ ಬದಲಾಗಿ 1.5 ಇಂಚ್ ಇಟ್ಟರೂ ಕೂಡ ಸ್ವಲ್ಪ ನಂಗೆ ವಿಡ್ತ್ ಜಾಸ್ತಿ ಅನ್ನಿಸ್ತು ಸ್ಟಿಚ್ ಮಾಡಿದಾದಮೇಲೆ. ನೀವು 1.5 ಇಂಚ್ ಕೂಡ ನಡೀತೈತಿ. 2 ಇಂಚ್ ಇಟ್ಟರೂ ಕೂಡ ನಡಿತೈತಿ. ಬಟ್ 1.5 ಇಂಚು ಸಣ್ಣ ಮಕ್ಕಳಿಗೆ ಇನ್ನೂ ನೀಟಾಗಿ ಕಾಣಿಸ್ತೈತಿ. ನೋಡ್ತಾ ಇರ್ಬೋದು ಕ್ಯಾನ್ವಾಸಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೆಕ್ ಬರ್ತೈತೆ, ಹಾಲ್ಟರ್ ನೆಕ್. ಈಗ ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋತೀನಿ. ಮತ್ತು ಕ್ಯಾನ್ವಾಸ್ಗಿಂತಲೂ ಕೆಳಗಡೆ ಮತ್ತು ಮೇಲ್ಗಡೆ ಸೈಡಲ್ಲಿ ಎಲ್ಲ ಕಡೆಗೂ ಕೂಡ ಅರ್ಧ ಇಂಚು ಜಾಸ್ತಿ ಬರಬೇಕು. ಆ ರೀತಿ ನೀವು ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ಗಿಂತಲೂ ಅರ್ಧ ಇಂಚು ಜಾಸ್ತಿ ಬರಬೇಕು. ಏನು ಫೋಲ್ಡೆಡ್ ಸೈಡ್ ಐತಲ್ಲ ಅಲ್ಲಿ ಹೆಚ್ಚಿ ತಗೊಳ್ಳೋಂಗಿಲ್ಲ. ಉಳಿದ ಎಲ್ಲ ಸೈಡ್ಸ್ಗಳಲ್ಲೂ ಕೂಡ ಅರ್ಧ ಇಂಚ್ ಜಾಸ್ತಿ ತಗೋರಿ. ಈ ರೀತಿ ನಾನು ಮೇನ್ ಫ್ಯಾಬ್ರಿಕನ್ನು ಕೂಡ ಕಟ್ ಮಾಡ್ಕೊಂಡಿನಿ. ಈಗ ಲೈನಿಂಗ್ ಬಟ್ಟೆಯ ಮೇಲೆ ಕ್ಯಾನ್ವಾಸನ್ನು ಇಟ್ಟು ಯಾವ ಭಾಗದಲ್ಲಿ ಸ್ಟಿಚ್ ಮಾಡಾಕ್ತೀನಿ ನೋಡ್ತಾ ಇರ್ಬೋದು ನೀವು. ಕ್ಯಾನ್ವಾಸ್ನ ಮೇಲ್ಭಾಗವನ್ನು ನಾನು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಈ ರೀತಿ ಕ್ಯಾನ್ವಾಸ್ನ ಎಂಡ್ಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದ್ರ ಕೆಳಗಡೆಗೆ ಈಗ ನಾವು ಮೇನ್ ಫ್ಯಾಬ್ರಿಕನ್ನು ಇಡಬೇಕು. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋರಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಜೋಡಿಸಿಟ್ಕೊಂಡು ಈಗ ನಾವು ಕ್ಯಾನ್ವಾಸ್ನ ಹೊರಭಾಗದಲ್ಲಿ, ಕ್ಯಾನ್ವಾಸ್ನ ತುದಿಗೆ ಪೂರ್ತಿ ಹೊರಭಾಗದಲ್ಲಿ ನಾವು ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಪೂರ್ತಿ ತುದಿಗೆ ನಾನು ಸ್ಟಿಚ್ ಹಾಕ್ಕೊಳಾಕ್ತೀನಿ. ಕ್ಯಾನ್ವಾಸ್ನ ಹೊರಗಡೆಗೆ ಪೂರ್ತಿ ತುದಿಗೆ ಎಂಡ್ಗೆ ನಾನು ಸ್ಟಿಚ್ ಹಾಕ್ಕೊಳಾಕ್ತೀನಿ. ಎರಡು ಎಂಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವಂತಹ ಭಾಗದಲ್ಲಿ ನೀವು ಸ್ಟಿಚ್ ಹಾಕೋಬೇಡ್ರಿ. ಅರ್ಧ ಇಂಚ್ ಏನು ಆ ಕಡೆಗೆ ಬಿಟ್ಟಿವಲ್ಲ ಅದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಫುಲ್ ಕ್ಲೋಸ್ ಮಾಡ್ಕೊಂಡ್ರಿ ಅಂದ್ರೆ ಈ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯನ್ನು ಕ್ಯಾನ್ವಾಸ್ ಕಡೆಗೆ ಫೋಲ್ಡ್ ಮಾಡಿಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಅದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನು ಕೂಡ ನಾವು ಈ ರೀತಿ ಮೊದಲಿಗೆ ತಿರುಗಿಸ್ಕೊಂಡ್ಬಿಟ್ಟು ಕ್ಯಾನ್ವಾಸನ್ನು ಈ ರೀತಿ ಒಳಗಡೆಗೆ ತಿರುಗಿಸ್ಕೊರಿ. ಈ ರೀತಿ ಕ್ಯಾನ್ವಾಸನ್ನು ಒಳಗಡೆಗೆ ತಿರುಗಿಸ್ಕೊಂಡಾದ್ಮೇಲೆ ನಾವು ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಬಟ್ಟೆಯನ್ನು ಏನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಉಲ್ಟಾ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಈಗ ಹಾಲ್ಟರ್ ನೆಕ್ ರೆಡಿಯಾಗೈತಿ. ಇದನ್ನು ನಾವು ಈಗ ಟಾಪ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ.
ಮೊದಲಿಗೆ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಮತ್ತು ಈ ಹೆಲ್ಟರ್ ನೆಕ್ನ ಸೆಂಟರ್ ಪಾಯಿಂಟನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ 2 ಸೆಂಟರ್ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಹೆಲ್ಟರ್ ನೆಕ್ನ ಒಳಭಾಗದಲ್ಲಿ ಅಂದರೆ ಓಪನ್ ಬಿಟ್ಟಿವಲ್ಲ ಆ ಒಳಭಾಗದಲ್ಲಿ ನಾವು ನೆಕ್ಕನ್ನು ಜೋಡಿಸ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಬೆಲ್ಟ್ನ ಮಧ್ಯಭಾಗದಲ್ಲಿ ಅಂದರೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ನ ಮಧ್ಯಭಾಗದಲ್ಲಿ ನಾನು ಟಾಪ್ ಪಾರ್ಟನ್ನು ಇಟ್ಟು ಸ್ಟಿಚ್ ಮಾಡ್ಕೊಳಾಕ್ತೀನಿ. 2 ಸೆಂಟರ್ ಪಾಯಿಂಟ್ಸ್ಗಳು ಕರೆಕ್ಟಾಗಿ ಜೋಡಣೆ ಆಗುವಂಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಈಗ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ಗಾಗಿ ಇದನ್ನು ಜೋಡಿಸ್ಕೋಬೇಕು. ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕೋರಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತೈತಿ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ. ನೋಡಿರಿ, ಈ ರೀತಿಯಾಗಿ ಎಂಡ್ಸ್ಗಳಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಮಧ್ಯಭಾಗದಲ್ಲಿ ಬರಬಾರ್ದು. ಬ್ಯಾಕ್ ಸೈಡ್ಗಳನ್ನು ಕೂಡ ಎಂಡ್ಸ್ಗಳಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಎಂಡಲ್ಲೂ ಕೂಡ ಈ ರೀತಿ ನೆಕ್ನ ಒಳಗಡೆಗೆ ಇನ್ನೊಂದು ಎಂಡನ್ನು ಕೂಡ ಈ ರೀತಿ ಒಳಗಡೆಗೆ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋಣ. ಪೂರ್ತಿ ಎಂಡಲ್ಲಿ ಬರಬೇಕು. ಮಿಡಲ್ ಪಾರ್ಟ್ ನೆಕ್ನ ಸೈಡಲ್ಲಿ ಬರ್ತೈತಿ, ಓಪನ್ ಸೈಡ್ ಇರ್ತೈತಿ ಅದು. ಈ ರೀತಿ ಹೆಲ್ಟರ್ ನೆಕ್ಕನ್ನು ನಾವು ಟಾಪ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಟಾಪ್ ಪೂರ್ತಿಯಾಗಿ ರೆಡಿ ಆಗ್ತೈತಿ. ಈಗ ಅದ್ರ ಮೇಲೆ ಒಂದು ಲೈನ್ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ. ಎಲ್ಲಿ ನಾವು ಎಲ್ಲ ಜೋಡಿಸ್ಕೊಂಡಿವಲ್ಲ ಅಲ್ಲಿ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಅದಾದಮೇಲೆ ಬ್ಲೌಸ್ನ ಕೆಳಗಡೆಗೆ ಈ ರೀತಿ ಅರ್ಧ ಇಂಚ್ನಷ್ಟು ನಾನು ಫೋಲ್ಡ್ ಮಾಡ್ಕೊಂಡಿನಿ. ನೀವಿಲ್ಲ ಅಂದರೆ ಎಕ್ಸ್ಟ್ರಾ ಪಟ್ಟಿಯನ್ನು ಇಟ್ಕೊಂಡು ಹಚ್ಕೊಂಡು ಕೂಡ ಫಿನಿಶಿಂಗ್ ಮಾಡ್ಕೋಬೋದು. ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿನಿ. ಕೆಳಗಡೆಗೆ ಫಿನಿಶಿಂಗೋಸ್ಕರ ಫೋಲ್ಡ್ ಮಾಡ್ಕೊಂಡಿನಿ. ಈಗ 2 ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಬ್ಲೌಸ್ ಪೂರ್ತಿಯಾಗಿ ರೆಡಿ ಆಗ್ತೈತಿ. ನಾನು ಮೊದಲಿಗೆ 2 ಪಾರ್ಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಪೂರ್ತಿ ಎಂಡಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳಾಕ್ತೀನಿ. 2 ಸೈಡಲ್ಲೂ ಕೂಡ ಈ ರೀತಿ ಜೋಡಿಸ್ಕೊಂಡು ಪೂರ್ತಿ ಎಂಡಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೋತೀನಿ ಮೊದಲಿಗೆ. ಅದಾದಮೇಲೆ ಬ್ಲೌಸ್ನ ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಚೆಸ್ಟ್ ಸೈಜ್ ಮತ್ತು ಕಮರ್ ಸೈಜನ್ನು ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಚೆಸ್ಟ್ ಸೈಜ್ 5 ಇಂಚ್, ಕೆಳಗಡೆಗೆ 4.5 ಇಂಚ್ ತೊಗೊಂಡಿನಿ. ಸ್ವಲ್ಪ ಒಂದು ಅರ್ಧ ಇಂಚು ಫಿಟ್ಟಿಂಗ್ ಬರಲಿ ಅಂತ ಹೇಳಿ ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಸೊಂಟದ ಅಳತೆಯನ್ನು ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊರಿ. ಮತ್ತು ಉಳಿದ ಮಾರ್ಜಿನಲ್ಲಿ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಹೆಲ್ಟರ್ ನೆಕ್ನ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆಯಿತು. ಬ್ಯಾಕ್ ಪಾರ್ಟಲ್ಲಿ ನಾವು ಈ ರೀತಿ ಒಂದು ಹುಕ್ಕನ್ನು ಹಚ್ಚಬೇಕು. ಅಂದರೆ ಈ ರೀತಿಯಾಗಿ ಒಂದು ಹುಕ್ ಹಚ್ಚಿದ್ವಿ ಅಂತಂದ್ರೆ ಹೆಲ್ಟರ್ ನೆಕ್ನ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.